ಈ 15 ದಿವಸದಿಂದ ಯಾವಾಗ ಇವರು ಆಕ್ಟಿವ್ ಆಗಿದ್ರು, ಬಾರ್ಡರ್ ಹಳ್ಳಿಗಳಿಗೆ ಬಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗಿದ್ರು, ಇದರ ಜಾಡನ್ನು ಹಿಡಿದು ANF ಅವರು ಕಾಡಲ್ಲಿ ಕೂಂಬಿಂಗನ್ನು ಮಾಡ್ತಾರೆ. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಭಾಗದಲ್ಲಿ ಕೂಂಬಿಂಗನ್ನು ನಡೆಸಿರ್ತಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಂಬಿಂಗ್ ವೇಳೆ ಮುಖಾಮುಖಿ ಆಗುತ್ತೆ ನಕ್ಸಲ್ ತಂಡ. ನಿನ್ನೆ ಸಾಯಂಕಾಲ ಹೆಬ್ರಿಯ ಪೀತಬೈಲ್ ಅರಣ್ಯ ಪ್ರದೇಶ, ಆ ಅರಣ್ಯ ಪ್ರದೇಶದಲ್ಲಿ ಮುಖಾಮುಖಿಯಾದಾಗ ಗುಂಡಿನ ಚಕಮಕಿಯಾಗಿ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡ್ತಾರೆ. 3 ಜನ ಎಸ್ಕೇಪ್ ಆಗ್ತಾರೆ. ಒಟ್ಟು 4 ಜನರ ತಂಡ ಇತ್ತು. ಸೊ 3 ಜನರನ್ನ ಎನ್ಕೌಂಟರ್ ಮಾಡ್ತಾರೆ. ಹಾಗಾದರೆ ಹೇಗಿತ್ತು ಈ ಆಪರೇಷನ್ ಅಂತಕ್ಕಂಥ ಒಂದು ಪ್ರಶ್ನೆ ನೋಡೋಣ. 13 ವರ್ಷಗಳ ಬಳಿಕ ಮಲೆನಾಡು ಕರಾವಳಿಯಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿರ್ತಕ್ಕಂಥದ್ದು. ಆ ಶಂಕರ್ ಮನೋಹರ್ ಆದ ನಂತರ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ANF ಪೊಲೀಸರು ಕಾರ್ಯಾಚರಣೆ ಮಾಡ್ತಾಯಿದ್ರು ಕಳೆದ 15 ದಿವಸದಿಂದ. ಯಾಕೆಂದರೆ ಇವರೆಲ್ಲ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿತ್ತಲ್ಲ. ಉಡುಪಿಯ ಹೆಬ್ರಿ ತಾಲೂಕಿನ ನಕ್ಸಲ್ ನಿಗ್ರಹ ದಳದವರು ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾಯಿದ್ರು. ಕಳೆದ 15 ದಿನಗಳಿಂದ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಭಾಗದಲ್ಲಿ ನಿರಂತರವಾಗಿ ANF ಅವರು ಕೂಂಬಿಂಗ್ ಮಾಡ್ತಾಯಿದ್ರು. ಹೆಬ್ರಿಯ ಕಬ್ಬಿನಾಲೆ ಬಳಿಯ ಪೀತಬೈಲ್ ಅರಣ್ಯ ಪ್ರದೇಶದಲ್ಲಿ ANF ಮತ್ತು ನಕ್ಸಲರ ಮುಖಾಮುಖಿಯಾಗುತ್ತೆ. ನಿನ್ನೆ ಚಿಕ್ಕಮಗಳೂರು ಉಡುಪಿ ಗಡಿ ಭಾಗದ ಅರಣ್ಯದಲ್ಲಿ ಮುಖಾಮುಖಿಯಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಉಡುಪಿ ಗಡಿ ಭಾಗ. ನಕ್ಸಲ್ ವಿಕ್ರಮ್ ಗೌಡ ಮತ್ತು ಸುಂದರ್ ಅಂತ ಯಾರೋ ಆ ತಂಡದ ಜೊತೆ ANF ಮುಖಾಮುಖಿ ಆಗುತ್ತೆ. ಈ ವೇಳೆ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾರೆ. ವಿಕ್ರಮ್ ಗೌಡ ಜೊತೆಗಿದ್ದ ಮತ್ತೆ 3 ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೋಸ್ಕರ ಈಗ ಮತ್ತೆ ತೀವ್ರ ಶೋಧ ಆಗ್ತಾ ಇದೆ. ಗೃಹ ಸಚಿವರು ಹೇಳಿದ್ದಾರೆ ಅವ್ರನ್ನೂ ಕೂಡ ಕೂಂಬಿಂಗ್ ಮಾಡ್ತಾ ಇದ್ದೀವಿ, ಅವ್ರನ್ನೂ ಕೂಡ ಪತ್ತೆ ಹಚ್ಚೋ ಕೆಲಸಗಳು ಆಗ್ತಾ ಇದೆ ಅಂತ. ಕರಾವಳಿ ಜಿಲ್ಲೆ ಉಡುಪಿ ಮತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಳೆದ 12 ವರ್ಷಗಳ ಹಿಂದೆ ಒಂದು ನಕ್ಸಲ್ ಎನ್ಕೌಂಟರ್ ಆಗಿತ್ತು. ಇದೀಗ ಮತ್ತೆ ನಕ್ಸಲ್ ಎನ್ಕೌಂಟರ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ನಾವು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನಲ್ಲಿದ್ದೇವೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ANF ಸಿಬ್ಬಂದಿಗಳು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕರ್ನಾಟಕದ ನಕ್ಸಲ್ ನಾಯಕ ವಿಕ್ರಮ್ ಗೌಡರನ್ನು ಹತ್ಯೆ ಮಾಡಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು. ಇನ್ನೂ ಕೂಡ ಇದು ಅಧಿಕೃತ ಆಗಿಲ್ಲ. ನಾವು ನೋಡ್ಬೋದು ನಕ್ಸಲ್ ಚಟುವಟಿಕೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅಂದರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕಂಡುಬರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಆಸುಪಾಸು, ಶಿವಮೊಗ್ಗದ ತಪ್ಪಲು ಭಾಗಗಳಲ್ಲೂ ಕೂಡ ನಕ್ಸಲರು ಓಡಾಟ ಮಾಡ್ತಾರೆ. ಮತ್ತು ಈ ಲಿಂಕ್ ಇರುವಂಥದ್ದು ಕೇರಳದ ಜೊತೆ, ಆಂಧ್ರ ಮತ್ತು ತಮಿಳುನಾಡಿನ ಜೊತೆ ಕೂಡ ರಾಜ್ಯದ ಲಿಂಕ್ ಇದೆ ಅನ್ನುವಂಥದ್ದು. ಹಾಗಾಗಿ ಮುಂಜಾನೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 2-3 ಹೆಸರುಗಳು ಕಂಡುಬಂದಿತ್ತು. ಒಂದು ಚಿಕ್ಕಮಗಳೂರಿನ ಲತಾ ಅನ್ನುವಂಥ ತಂಡದ ಓರ್ವನನ್ನು ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂಥದ್ದು. ಆನಂತರ ಸುಂದರ್ ಅನ್ನುವಂಥ ಹೆಸರುಗಳು ಕೇಳಿಬಂದಿತ್ತು. ಆ ನಂತರ ಕೇಳಿಬಂದಿರುವಂಥ ಹೆಸರು ವಿಕ್ರಮ್ ಗೌಡ ಅನ್ನುವಂಥದ್ದು. ವಿಕ್ರಮ್ ಗೌಡ ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನವನೇ ಆಗಿರ್ತಾನೆ. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಯಾವುದೇ ಒಂದು ಕನ್ಫರ್ಮೇಷನ್ಗಳು ಸಿಗೋದಿಲ್ಲ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಘಟನೆ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಫೋನ್ ಕಾಂಟ್ಯಾಕ್ಟ್ಗಳು ನೇರವಾಗಿ ಸಿಗೋದಿಲ್ಲ ಅನ್ನುವಂಥದ್ದು. ಕೆಳಭಾಗದಲ್ಲಿ ಅಂದರೆ ಹೆಬ್ರಿ ಅಥವಾ ಉಡುಪಿ ಕಾರ್ಕಳ ಭಾಗದಲ್ಲಿ ಕೆಲಸ ಮಾಡುವಂತಹ ANF ಸಿಬ್ಬಂದಿಗೆ ಯಾವುದೇ ಫೋನ್ ಸಂಪರ್ಕಗಳು ಈಗಷ್ಟೇ ಸಿಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಯಾವುದೇ ಫೋನ್ ಸಂಪರ್ಕಗಳು ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಗಳು. ಹಾಗಾಗಿ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ವಿಕ್ರಮ್ ಗೌಡ ಈ ಒಂದು ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸುಮಾರು 13 ವರ್ಷಗಳ ನಂತರ ನಡೆದಿರುವಂತಹ ಘಟನೆ ಇದು. ಅಂದರೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕಳೆದ 15 ದಿವಸಗಳಿಂದ ನಕ್ಸಲರ ಓಡಾಟ ಇತ್ತು. ಅದು ಕೂಡ ಈದು ಗ್ರಾಮದಲ್ಲಿ ಶಸ್ತ್ರಸಜ್ಜಿತ ನಕ್ಸಲರು ಕಂಡು ಬಂದಿದ್ರು ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗಿತ್ತು. ಯಾರು ಕೂಡ ಮಾತನಾಡಿದಂಥವರು ಯಾವುದೇ ಮನೆಗಳಿಗೆ ಭೇಟಿ ಕೊಟ್ಟು ದಿನಸಿಗಳನ್ನು ತೆಗೆದುಕೊಂಡು ಹೋದಂಥದ್ದು ಇಂಥದ್ದು ಯಾವುದೂ ಇರಲಿಲ್ಲ. ಆನಂತರ ಚಿಕ್ಕಮಗಳೂರು ಭಾಗದಲ್ಲಿ ಬಹಳಷ್ಟು ಕೂಂಬಿಂಗ್ ಕಾರ್ಯಾಚರಣೆಗಳು ನಡೆಯಿತು. ಇದರ ಮುಂದುವರಿದ ಭಾಗವಾಗಿ ಈ ಥರದ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ನೇತ್ರಾವತಿ